ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ದೇವರಲ್ಲಿ ಕೇಳ್ಕೊಳ್ತಾ ಈ ದಿನದ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಬೆಳಗ್ಗೆನೇ ಸ್ನಾನ ಪೂಜೆ ಕಂಪ್ಲೀಟ್ ಆಯಿತು. ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ, ಬೆಳಗಿನ ಪೂಜೆ. ಮತ್ತು ಬೆಳಗ್ಗೆನೇ ತುಳಸಿ ಕಟ್ಟೆ ಮುಂದೆ ರಂಗೋಲಿ ಮತ್ತು ಬಾಗಿಲಲ್ಲಿ ಚಿಕ್ಕದಾದ ರಂಗೋಲಿ, ಹಾಗೆಯೇ ಸ್ನಾನ ತಿಂಡಿ ಎಲ್ಲ ಮುಗಿಸ್ಕೊಂಡು ಕೆಲಸ ಶುರು ಮಾಡಬೇಕಾಗಿದೆ. ಬೆಳಗ್ಗೆನೇ ತುಂಬ ಕೆಲಸಗಳು ಪೆಂಡಿಂಗ್ ಆಗಿರೋದ್ರಿಂದ ಯಾವ ಕೆಲಸಕ್ಕೂ ಜಾಸ್ತಿ ಟೈಮ್ ಕೊಡೋಕ್ಕಾಗ್ತಿಲ್ಲ. ಆದಷ್ಟು ಪೆಂಡಿಂಗ್ ಇರುವಂಥ ಬ್ಲೌಸ್ಗಳನ್ನು ಬೇಗ ಬೇಗ ಕಂಪ್ಲೀಟ್ ಮಾಡಬೇಕಾಗಿದೆ. ಈ ಟೈಮಲ್ಲಿ ಯಾವುದು ಹಬ್ಬ ಇಲ್ಲ, ಆದರೂ ಹಬ್ಬ ಇಲ್ಲ ಅಂದ್ರೂ ಹಳೆ ಕೆಲಸಗಳೆಲ್ಲ ಪೆಂಡಿಂಗ್ ಇರೋರು ಪ್ರತಿಯೊಬ್ಬರು ಕೇಳ್ತಿದ್ದಾರೆ. ಒಂದೊಂದು ದಿನ ಒಂದೊಂದು ಕಾಲ್ ಬರ್ತಿದೆ, ಕಂಪ್ಲೀಟ್ ಆಯಿತಾ, ನಮ್ಮ ಬ್ಲೌಸಸ್ ಆಯಿತಾ ಅಂತೇಳ್ಬಿಟ್ಟು. ಅದಕ್ಕೋಸ್ಕರನೇ ಕಂಪ್ಲೀಟ್ ಮಾಡಿಬಿಟ್ಟು ಕೊಡೋಣ ಅಂದ್ಬಿಟ್ಟು ಸ್ವಲ್ಪ ಬೇಗ ಬೇಗನೆ ಒಂದೊಂದು ಕಸ್ಟಮರ್ದು 3 ಬ್ಲೌಸು 4 ಬ್ಲೌಸು ಆ ರೀತಿ ಇದೆ. ಒಬ್ಬೊಬ್ಬರದೇ ತಗೊಂಡು ಕೆಲಸನ ಮಾಡ್ತಿದ್ದೀನಿ. ತುಂಬ ಸಲ ಇನ್ನೂ ನಿಮ್ಮದು ಆಗಲಿಲ್ಲ ಅಂತ ತುಂಬ ಸಲ ಹೇಳೋಕ್ಕಾಗಲ್ಲ. ಒಂದು ಸಲ ಹೇಳ್ಬೋದು, ಮತ್ತು ಇನ್ನೊಂದು ಸಲ ಅವ್ರು ಕೇಳೋ ಅಷ್ಟರಲ್ಲಿ ಆಗಿದೆ ಅಂತಲೇ ಉತ್ತರ ಹೇಳ್ಬೇಕಾಗುತ್ತೆ. ಆ ಥರ ಉತ್ತರ ಆಗಿದೆ ಅಂತ ಹೇಳಬೇಕು ಅಂದರೆ ಫಸ್ಟು ಅವ್ರ ಬ್ಲೌಸಸ್ನ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. 2 ಸಲ 3 ಸಲ ಆಗಲಿಲ್ಲ ಅಂತ ಹೇಳಿದ್ರೆ ನನಗೂ ಸರಿ ಅನಿಸಲ್ಲ. ಅದು ಕಸ್ಟಮರ್ಗೂ ರಿಸ್ಕ್ ಆಗುತ್ತೆ. ಕಸ್ಟಮರ್ಸು ಅವ್ರ ಕಮಿಟ್ಮೆಂಟ್ಸ್ಗೆ ಬ್ಲೌಸಸ್ನ ಸ್ಟಿಚ್ ಮಾಡೋಕ್ಕೆ ತೊಗೊಂಬಂದು ಕೊಟ್ಟಿರ್ತಾರೆ. ಅವ್ರಿಗೂ ಊರಿಗೆ ಹೋಗೋದು, ದೇವಸ್ಥಾನಗಳಿಗೆ ಹೋಗೋದು, ಅಥವಾ ಮನೇಲಿ ಪೂಜೆ ಇರೋದು, ಈ ರೀತಿ ಕಾರ್ಯಕ್ರಮಗಳು ಇರುತ್ತೆ. ಅದಕ್ಕೋಸ್ಕರ ನಾನು ನನ್ನ ಕೆಲಸದಲ್ಲಿ ತುಂಬ ಡಿಲೇ ಮಾಡಿ ಅವರಿಗೆ ತೊಂದರೆ ಕೊಡಬೇಕು ಅಂತ ಅನಿಸೋದಿಲ್ಲ. ಅದಕ್ಕೋಸ್ಕರನೇ ಸ್ವಲ್ಪ ಒಬ್ಬೊಬ್ರದ್ದೇ ತಗೊಳ್ತಿದ್ದೀನಿ. ಸುಮಾರು ಒಂದು 7-8 ಕಸ್ಟಮರ್ದು ಪೆಂಡಿಂಗ್ ಇದೆ. ಒಬ್ಬೊಬ್ರದ್ದು ಒಂದೊಂದು ಕಸ್ಟಮರ್ದು ತೊಗೊಂಡ್ರೆ 2 ದಿನ ಒಬ್ರದ್ದೇ ಮಾಡಬೇಕಾಗಿರುತ್ತೆ. ಯಾಕಂದರೆ ಅವ್ರದ್ದು ಕಂಪ್ಲೀಟಾಗಿ ಕ್ಲಿಯರ್ ಮಾಡಿಕೊಡ್ಬೇಕು ಒಬ್ರದ್ದೇ ಅಂತ ಹೇಳಿದ್ರೆ 2 ದಿನ ಟೈಮ್ ಸ್ಪೆಂಡ್ ಮಾಡಬೇಕಾಗಿರುತ್ತೆ. 3 ಬ್ಲೌಸು 4 ಬ್ಲೌಸು ಮತ್ತು ಸ್ಯಾರಿ ಜಿಗ್ಜಾಗು ಫಾಲು, ಮತ್ತು ಕೆಲವೊಬ್ಬೊಬ್ಬರನ್ನ ಕಸ್ಟಮರ್ಸು ನೈಟೀಸ್ ತಂದು ಕೊಟ್ಬಿಟ್ಟು ಹೋಗಿದ್ದಾರೆ, ಸ್ಯಾರಿ ಪೆಟಿಕೋಟ್ಸ್ ತಂದು ಕೊಟ್ಬಿಟ್ಟು ಹೋಗಿದ್ದಾರೆ. ಇದೆಲ್ಲನೂ ಸ್ಟಿಚಿಂಗ್ ಮಾಡಬೇಕಾಗಿದೆ. ಒಂದು ಕಸ್ಟಮರ್ದು ಎಲ್ಲನೂ ಕಂಪ್ಲೀಟ್ ಮಾಡಿ ಕೊಡಬೇಕು ಅಂತಂದರೆ ಸ್ವಲ್ಪ ಟೈಮು ತಗೊಳ್ಳುತ್ತೆ. ಇನ್ನು ಒಬ್ಬೊಬ್ರದ್ದು ಒಂದೊಂದು 2 ಮಾಡಿ ಪಕ್ಕಕ್ಕಿಡೋಣ ಅಂತ ಅನ್ನೋಕ್ಕಾಗಲ್ಲ. ಯಾಕಂದರೆ ಅವರು ದೀಪಾವಳಿ ಹಬ್ಬಕ್ಕೂ ಮುಂಚೆ ಕೊಟ್ಟಿರೋವು ಇದ್ದಾವೆ, ಮತ್ತು ದಸರಾ ಹಬ್ಬದ ಟೈಮಲ್ಲಿ ಕೊಟ್ಟಿರೋವು ಇದ್ದಾವೆ. ಅವರಿಗೆಲ್ಲ ಹಬ್ಬಕ್ಕೆ ಒಂದೊಂದು ಬ್ಲೌಸು ನಾನು ಸ್ಟಿಚ್ ಮಾಡಿಕೊಟ್ಟು ಒಂದೊಂದು ಸ್ಯಾರಿ ಕೊಟ್ಟಿದ್ದೀನಿ. ನನ್ನ ಕಸ್ಟಮರ್ಸು ತುಂಬ ಜನ ಸ್ವಲ್ಪ ಕೋಆಪ್ರೇಷನ್ ಮಾಡೋರೇ ಇದ್ದಾರೆ. ಆಯಿತು, ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೆ ಆಗಲೇ ಸ್ಟಿಚ್ ಮಾಡಿಕೊಡಿ ಅಂತಲೇ ಹೇಳ್ತಾರೆ. ಕೆಲವರು ಡಿಮ್ಯಾಂಡ್ ಮಾಡೋರು ಇದ್ದಾರೆ. ಆದಷ್ಟು ಕೆಲಸಗಳನ್ನು ಹಾಗೆ ಟೈಮ್ನು ಮ್ಯಾನೇಜ್ ಮಾಡಿಕೊಂಡೇ ಕೆಲಸನ ಕಂಪ್ಲೀಟ್ ಮಾಡ್ತಿದ್ದೀನಿ. ಇನ್ನು ನಾನೀಗ ಸ್ಟಿಚ್ ಮಾಡ್ತಾ ಇರುವಂಥ ಕಸ್ಟಮರ್ದು ಬ್ಲೌಸಸ್ ಬಂದು 3 ಬ್ಲೌಸ್ಗಳಿದ್ದಾವೆ. 3 ಬ್ಲೌಸು ಹಾಗೆ ಅವ್ರ ಮಗಳದು ರೆಡಿಮೇಡ್ ಡ್ರೆಸ್ಗಳು ಇದ್ದಾವೆ. ಆ ಡ್ರೆಸ್ಗಳಿಗೆಲ್ಲ ಸ್ವಲ್ಪ ಸ್ಟಿಚಿಂಗ್ ಮಾಡಬೇಕು, ಬಾಡಿ ಫಿಟ್ಟಿಂಗ್ ಸ್ಟಿಚ್ ಹಾಕ್ಕೊಡ್ಬೇಕು. ಈ ಕಸ್ಟಮರ್ ಅವ್ರ ಫ್ಯಾಮಿಲಿಯವರು 3-4 ಜನ ನನ್ನ ಹತ್ರನೇ ಬಟ್ಟೆ ತೊಗೊಂಡು ಬರ್ತಾರೆ. ಇವ್ರ ತಾಯಿದು ಇದೆ, ಇನ್ನು ತಾಯಿ ಮಗಳು ಮೊಮ್ಮಗಳು 3 ಜನನೂ ನನ್ನ ಹತ್ರನೇ ಸ್ಟಿಚಿಂಗ್ ತೊಗೊಂಬರ್ತಾರೆ. ಇವ್ರಿಗೆ 2 ಮೊಮ್ಮಕ್ಕಳು, 2 ಮೊಮ್ಮಕ್ಕಳದ್ದು ಬಟ್ಟೆ ನನ್ನ ಹತ್ರನೇ ಬರುತ್ತೆ. ಹಾಗೆಯೇ ಇವರು ಒಂದು 2-3 ದಿನ ಲೇಟಾಗಿ ಕೊಟ್ಟರು ಅಡ್ಜಸ್ಟ್ ಮಾಡ್ಕೊಳ್ತಾರೆ. ಒಂದೊಂದು ಹಬ್ಬಕ್ಕೆ ಒಂದೊಂದು ಹಾಕೊಳ್ಳೋದಕ್ಕೆ ಕೊಟ್ಬಿಟ್ಟು ಉಳಿದಂತೆ ಇರುವಂಥ ಬಟ್ಟೆಗಳನ್ನೆಲ್ಲ ಸ್ವಲ್ಪ ನಿಧಾನವಾಗಿ ಕೊಡ್ತೀನಿ ಅಂತ ಹೇಳಿದ್ರು ಆಯಿತು ಹಾಗೆ ಮಾಡಿ ಅಂತಲೇ ಹೇಳ್ತಾರೆ. ಅದಕ್ಕೋಸ್ಕರನೇ ದೀಪಾವಳಿ ಹಬ್ಬಕ್ಕೆ ಕೊಡಬೇಕಾಗಿತ್ತು. ಒಂದೊಂದು ಬ್ಲೌಸಸ್ ಅಷ್ಟೇ ಕೊಟ್ಟಿದ್ದೆ ನಾನು ಇವರಿಗೆ. 4 ಸ್ಯಾರಿ ಇದ್ದರೆ 1 ಕೊಟ್ಟಿದ್ದೆ, ಇನ್ನೂ 3 ಪೆಂಡಿಂಗ್ ಇಟ್ಕೊಂಡಿದ್ದೆ. ಆ 3ರಲ್ಲಿ ಇದು 2ನೇ ಬ್ಲೌಸು ಸ್ಟಿಚ್ ಮಾಡ್ತಿದ್ದೀನಿ. 1 ಬ್ಲೌಸ್ ಕಂಪ್ಲೀಟ್ ಆಗಿದೆ, ಇನ್ನೊಂದು ಬ್ಲೌಸು ಕಟ್ಟಿಂಗ್ ಆಗಿದೆ, ಆದರೆ ಇನ್ನೂ ಸ್ಟಿಚಿಂಗ್ ತಗೊಂಡಿಲ್ಲ. ಇದು ಕಂಪ್ಲೀಟ್ ಆದಮೇಲೆ ತಗೊಳ್ಬೇಕು. ಅದನ್ನು ಈ ಕಸ್ಟಮರ್ದು ಕಂಪ್ಲೀಟ್ ಆದಮೇಲೆ ಇನ್ನೂ ಬೇರೆ ಊರವರು ಬರ್ತಾರೆ. ಸ್ವಲ್ಪ ಅಕ್ಕಪಕ್ಕದ ಊರಿಂದನೂ ನನಗೆ ಕಸ್ಟಮರ್ಸ್ ಇದ್ದಾರೆ. ಇನ್ನು ಬೇರೆ ಊರವ್ರದ್ದು ಹಬ್ಬಕ್ಕೆ 1 ಬ್ಲೌಸನ್ನು ಮಾತ್ರ ಕೇಳಿದ್ರು ಅವರು. ಹಬ್ಬಕ್ಕೆ 1 ಬ್ಲೌಸು ಸ್ಟಿಚ್ ಮಾಡಿಕೊಟ್ಟಿದ್ದೆ. ಇನ್ನೂ ಅವ್ರದ್ದು ಒಂದು 3-4 ಸ್ಯಾರೀಸ್ ಇದೆ, ತಾಯಿ ಮಗಳು ಅವರು. ಇವ್ರದ್ದು ಆಗಿದ್ದ ತಕ್ಷಣವೇ ಅವ್ರದ್ದು ಮಾಡಿಬಿಟ್ಟು ಕಂಪ್ಲೀಟ್ ಮಾಡಬೇಕಾಗಿದೆ. ಅವರು ಏನು ಫೋನ್ ಮಾಡಿನೂ ಆಯಿತಾ ಅಂತ ಏನು ಕೇಳಲಿಲ್ಲ ಅಂತ ಅಂದ್ಬಿಟ್ಟು ನಾನು ತಗೊಳ್ಳದೇ ಇರೋದಿಲ್ಲ ಅವ್ರ ಕೆಲಸನ. ನನಗೆ ಟೈಮ್ ಇರುವಾಗ ತಗೊಂಡು ಕಂಪ್ಲೀಟ್ ಮಾಡಿ ಇಡೋಕ್ಕೆ ಟ್ರೈ ಮಾಡ್ತೀನಿ.
ಕೆಲವೊಂದೊಂದು ಸಲ ಏನಾಗುತ್ತೆ, ಒಬ್ರದ್ದು ಕಸ್ಟಮರ್ಸ್ದು ನಾವು ತಗೊಂಡು ಕಂಪ್ಲೀಟ್ ಮಾಡಿ ಇಟ್ಟಿರ್ತೀವಿ, ಅವ್ರ ಕಡೆಯಿಂದ ಕಾಲ್ ಬರೋದಿಲ್ಲ. ನಾವು ಯಾರ್ದು ಸ್ಟಿಚ್ ಮಾಡಿ ಇಟ್ಟಿರಲ್ಲ ಅವ್ರ ಕಡೆಯಿಂದ ಕಾಲ್ ಬರ್ತಿರುತ್ತೆ ಒಂದೊಂದು ಸಲ, ಆಯಿತಾ ಅಂತ ಹೇಳ್ಬಿಟ್ಟು. ಈ ಥರನೂ ನನಗೆ ತುಂಬ ಸಲನೇ ಆಗಿದೆ. ನಾನು ಸ್ಟಿಚ್ ಮಾಡಿ ರೆಡಿ ಮಾಡಿ ಇಟ್ಟಿರೋರು ತುಂಬ ಲೇಟಾಗಿ ಬಂದು ತೊಗೊಂಡೋಗಿರ್ತಾರೆ. ಇವ್ರದ್ದೇನು ಡಿಮ್ಯಾಂಡ್ ಇಲ್ಲ ಬಿಡು, ಲೇಟಾಗಿ ಸ್ಟಿಚ್ ಮಾಡೋಣ ಅಂತ ಅಂದ್ಕೊಂಡಿದ್ರೆ ಅವರು ಬೇಗ ಬೇಕು ಅಂತೇಳ್ಬಿಟ್ಟು ಕಾಲ್ ಮಾಡ್ತಿರ್ತಾರೆ. ಆಗೇನು ಮಾಡ್ತೀನಿ, ಕಾಲ್ ಮಾಡಿದ ತಕ್ಷಣವೇ ತೊಗೊಂಡು ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಟೋಟಲಿ ಕಂಪ್ಲೀಟು ಒಂದು ಕಸ್ಟಮರ್ದು ಕಂಪ್ಲೀಟ್ ಮಾಡಿದ್ರೆ ಇನ್ನೊಂದು ಕಸ್ಟಮರ್ದು ಕೆಲಸ ಇದ್ದೇ ಇರುತ್ತೆ. ಇತ್ತೀಚೆಗೆ ಸ್ವಲ್ಪ ಲಿಮಿಟಾಗೆ ಕೆಲಸ ಮಾಡ್ತಿದ್ದೀನಿ. ಮುಂಚೆ ಎಲ್ಲ ಲೇಟ್ ನೈಟು ಸ್ಟಿಚಿಂಗ್ ಎಲ್ಲ ಮಾಡಿ ಮಲಗೋದಕ್ಕೆ ಟೈಮು ಅಂತ ಇರ್ತಾ ಇರಲಿಲ್ಲ. ಯಾವ ಟೈಮ್ಗಂದ್ರೆ ಆ ಟೈಮ್ಗೆ ರಾತ್ರಿ 12 ಗಂಟೆ 1 ಗಂಟೆ ತನಕ 2 ಗಂಟೆ ತನಕನೂ ಸ್ಟಿಚ್ ಮಾಡ್ತಿದ್ದೆ. ಈಗ ಆ ರೀತಿ ಎಲ್ಲ ಮಾಡೋಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ನಿದ್ರೆನೂ ಮಾಡಬೇಕು ಅಲ್ವಾ, ಅದಕ್ಕೋಸ್ಕರನೇ ಸ್ವಲ್ಪ ಒಂದು 10:30 11 ಗಂಟೆ ಆಗೋಷ್ಟರಲ್ಲಿ ಕೆಲಸ ಕಂಪ್ಲೀಟ್ ಮಾಡಿಕೊಂಡು ಮುಗಿಸ್ಕೊಂಡ್ಬಿಡ್ತಿದ್ದೀನಿ. ನಮಗೆ ಲೇಡೀಸ್ಗೆ ಅಂದರೆ ಬರೀ ಟೈಲರಿಂಗ್ ಕೆಲಸ ಮಾತ್ರ ಅಲ್ಲ ಅಲ್ವಾ, ಮನೆ ಕೆಲಸನೂ ಇರುತ್ತೆ. ಎಲ್ಲ ಕೆಲಸಗಳನ್ನು ಸ್ವಲ್ಪ ಟೈಮ್ ಬ್ಯಾಲೆನ್ಸ್ ಮಾಡಿಕೊಂಡೇ ಮೇಂಟೈನ್ ಮಾಡಬೇಕಾಗಿದೆ. ಈಗ ಈ ವಾರದಲ್ಲಿ ಸ್ವಲ್ಪ ಎಂಬ್ರಾಯ್ಡ್ರಿ ಹಾಕುವಂಥ ಬ್ಲೌಸಸ್ಸು ಒಂದು 3 ಬ್ಲೌಸಸ್ ಇದೆ. ಆದರೂ ಸ್ಟಿಚಿಂಗ್ ಅರ್ಜೆಂಟ್ ಇರೋದ್ರಿಂದ ಎಂಬ್ರಾಯ್ಡ್ರಿ ಮಷಿನ್ ಆಫ್ ಮಾಡಿನೇ ಸ್ಟಿಚಿಂಗ್ ಮಾಡ್ತಿದ್ದೀನಿ. ಅದು ಎಂಬ್ರಾಯ್ಡ್ರಿ ಮಷಿನ್ ರನ್ ಮಾಡ್ತಿದ್ದೀನಿ ಅಂತಂದರೆ ಸ್ವಲ್ಪ ಅದರ ಹತ್ರನೇ ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ. ಸ್ಟಿಚಿಂಗ್ಗೆ ಜಾಸ್ತಿ ಟೈಮ್ ಕೊಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಸ್ಟಿಚಿಂಗ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಬಿಡೋಣ, ಎಂಬ್ರಾಯ್ಡ್ರಿ ಆಮೇಲೆ ಮಾಡ್ಕೊಳ್ಳೋಣ, ಸ್ವಲ್ಪ ಅದು ನಿಧಾನವಾಗಿ ಕೊಡ್ಬೋದಲ್ವ ಅಂತೇಳ್ಬಿಟ್ಟು ಎಂಬ್ರಾಯ್ಡ್ರಿ ಮಷಿನ್ನ ಸ್ಟಾಪ್ ಮಾಡಿದ್ದೀನಿ. ಏನಾಗುತ್ತೆ ಅಂದರೆ ಅದು ಸ್ಟಾಪ್ ಮಾಡಿದ್ದೀನಿ ಅಂತೇಳ್ಬಿಟ್ಟು ಬರೀ ಸ್ಟಿಚಿಂಗ್ ಕಾನ್ಸಂಟ್ರೇಟ್ ಮಾಡ್ತಿದ್ರೆ ಮತ್ತೆ ಅದಕ್ಕೂ ಒಂದು 3-4 ಬ್ಲೌಸಸ್ ಬಂದುಬಿಡುತ್ತೆ. ಆಗ ಅರ್ಜೆಂಟ್ ಇರೋದು ಅದನ್ನು ಹಾಕಬೇಕಾಗುತ್ತೆ, ಮತ್ತು ಹೊಸದಾಗಿ ತಂದುಕೊಟ್ಟಿರೋದು ಅರ್ಜೆಂಟ್ ಅಂತಾರೆ. ಆಗ ಎರಡೆರಡು ಮೇಂಟೈನ್ ಮಾಡಬೇಕಾಗುತ್ತೆ. ಆ ರೀತಿ ಟೈಮಲ್ಲಿ ಸ್ವಲ್ಪ ರಿಸ್ಕ್ ಆಗುತ್ತೆ. ಕೆಲವೊಬ್ಬರು ಆ ಟೈಮಲ್ಲಿ ಬ್ಲೌಸಸ್ ಬೇಕು ಅಂತಲೂ ಕೇಳ್ತಿರ್ತಾರೆ ಸ್ಟಿಚಿಂಗ್ ಆಗಿರೋದು. ಕೆಲವು ಕಸ್ಟಮರ್ಸು ಅರ್ಜೆಂಟಾಗಿ ತಂದುಕೊಡೋದ್ರಿಂದನೇ ನನಗೆ ಈ ಥರ ಒಂದೊಂದು ಸಲ ಸಮಸ್ಯೆ ಆಗುತ್ತೆ. ನನ್ನ ಪರ್ಮನೆಂಟ್ ಕಸ್ಟಮರ್ ಆಗಿರ್ತಾರೆ, ಅವ್ರಿಗೆ ಆಗೋದಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಆಗ ತಗೊಳ್ಳೇಬೇಕಾಗಿರುತ್ತೆ. ತಗೊಂಡ್ರೆ ನನಗೆ ಸ್ವಲ್ಪ ರಿಸ್ಕ್ ಆಗುತ್ತೆ. ಇಂಥ ಟೈಮಲ್ಲಿ ಒಂದೊಂದು ಸಲ ಮನೆಯಲ್ಲಿ ಅಡುಗೆ ಮಾಡೋಕ್ಕೂ ಟೈಮ್ ಆಗೋದಿಲ್ಲ, ಆ ರೀತಿ ಕೆಲಸ ಇರುತ್ತೆ ಒಂದೊಂದು ಸಲ. ಈ ರೀತಿ ಇರೋವಂಥ ಟೈಮಲ್ಲಿ ಒಂದೊಂದು ಸಲ ಹೋಟ್ಲಿಂದ ಫುಡ್ ತೊಗೊಂಡು ಬಂದು ಅಡ್ಜಸ್ಟ್ ಮಾಡ್ಕೊಳ್ತೀವಿ ನಮ್ಮ ಮನೆಯಲ್ಲಿ. ಇನ್ನು ನಾನು ಆದಷ್ಟು ಮನೆಯಲ್ಲಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಪೂರ್ತಿಯಾಗಿ ಇನ್ನು ಆಗೋದೇ ಇಲ್ಲ, ಟೈಮ್ ಇಲ್ಲವೇ ಇಲ್ಲ ಅಂತ ಅನ್ನೋ ಟೈಮಲ್ಲಿ ಇನ್ನು ಬೇರೆ ದಾರಿ ಇಲ್ಲದೆ ಹೋಟ್ಲಲ್ಲೇ ತರಬೇಕಾಗಿರುತ್ತೆ. ಹೋಟೆಲ್ ಫುಡ್ ತಂದ್ರೂ ಒನ್ ಟೈಮ್ ಅಷ್ಟೇ. ಇನ್ನು ನೆಕ್ಸ್ಟ್ ಟೈಮ್ಗೆ ಮನೆಯಲ್ಲೇ ಮಾಡ್ತೀನಿ. ಒಂದೊಂದು ಸಲ ಹೆವಿ ಕೆಲಸ ಇರಬೇಕಾದ್ರೆ ಈ ರೀತಿ ಅಡ್ಜಸ್ಟ್ಮೆಂಟ್ಗಳು ಮಾಡ್ಕೊಳ್ಬೇಕಾಗುತ್ತೆ. ಇನ್ನೂ ಒಂದು ಪ್ಲಸ್ ಪಾಯಿಂಟು ಅಂದರೆ ನಮ್ಮ ಮನೆ ಹತ್ರನೂ ಕೆಲಸಕ್ಕೆ ಡಿಸ್ಟರ್ಬೆನ್ಸು ಏನೂ ಇರೋದಿಲ್ಲ, ಆರಾಮಾಗಿ ಕೆಲಸ ಮಾಡ್ಕೊಳ್ಬೋದು. ನಮ್ಮ ಮನೆ ಸ್ವಲ್ಪ ಮೇಯ್ನ್ ರೋಡ್ಗೆ ಒಳಗಡೆ ಇರೋದ್ರಿಂದ ವೆಹಿಕಲ್ಸು ಸೌಂಡ್ ಆಗಲಿ ಆ ಥರ ಏನೂ ಇರೋದಿಲ್ಲ. ಸ್ವಲ್ಪ ಆರಾಮಾಗಿ ಪೀಸ್ಫುಲ್ಲಾಗಿ ವರ್ಕ್ ಮಾಡ್ಬೋದು. ನನಗಿನ್ನೂ ಡಿಸ್ಟರ್ಬೆನ್ಸು ಏನೂ ಇರೋದಿಲ್ಲ, ಆರಾಮಾಗಿ ನನ್ನ ಕೆಲಸ ನಾನು ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಬ್ಲೌಸು ಸ್ಟಿಚಿಂಗ್ ಅಂತ ಕುತ್ಕೊಂಡ್ಮೇಲೆ ಒಂದು ಬ್ಲೌಸು ಕಂಪ್ಲೀಟ್ ಆಗೋ ತನಕ ಎದ್ದೇಳಲಿಲ್ಲ ಅಂದರೆ ಸ್ವಲ್ಪ ಬೇಗನೆ ಬ್ಲೌಸು ಕಂಪ್ಲೀಟ್ ಆಗುತ್ತೆ. ಇಲ್ಲ ಏನಾದರೂ ಬೇರೆ ಬೇರೆ ಕೆಲಸಗಳಿಗೆ ಎದ್ದು ಹೋಗ್ತಿದ್ರೆ ಬ್ಲೌಸು ನಿಧಾನ ಆಗುತ್ತೆ, ಸ್ಟಿಚಿಂಗು ತುಂಬ ನಿಧಾನ ಆಗುತ್ತೆ. ಇನ್ನು ನನ್ನ ಮಷೀನು ಸೂಪರ್ ಫಾಸ್ಟಾಗಿದೆ, ತುಂಬ ಬ್ಲೌಸಸ್ಸು ಸ್ಟಿಚ್ ಮಾಡ್ಬೋದು. ಆ ರೀತಿ ಇದು ಜುಕ್ಕಿ ಮಷೀನು ತುಂಬಾ ಚೆನ್ನಾಗಿದೆ. ಮಷಿನ್ ಚೆನ್ನಾಗಿದ್ದರೆ ಕೆಲಸ ಮಾಡೋಕ್ಕೂ ತುಂಬ ಇಂಟ್ರೆಸ್ಟಾಗಿರುತ್ತೆ. ಇನ್ನು ಉಳಿದಂಥ ಕಸ್ಟಮರ್ದು ಯಾವುದೂ ಪ್ಯಾಚ್ ವರ್ಕು ಡಿಸೈನ್ಸು ಆ ಥರದ್ದೇನೂ ಇಲ್ಲ. ಪ್ಲೈನಾಗೇ ಬ್ಲೌಸ್ಗಳು ಸ್ಟಿಚ್ ಮಾಡಬೇಕಾಗಿರೋದ್ರಿಂದ ಸ್ವಲ್ಪ ಟೈಮ್ ಸೇವ್ ಆಗುತ್ತೆ. ಪ್ಯಾಚ್ ವರ್ಕ್ ಇದ್ರೇ ಸ್ವಲ್ಪ ಟೈಮು ಜಾಸ್ತಿ ತಗೊಳುತ್ತೆ. ಒಂದು ಬ್ಲೌಸು ಒಂದು ದಿನಕ್ಕೆಲ್ಲ ಮಾಡಬೇಕಾಗಿರುತ್ತೆ. ಒಂದೊಂದು ಪ್ಯಾಚ್ ವರ್ಕು ಬೇಗನೆ ಕಂಪ್ಲೀಟ್ ಆಗುತ್ತೆ, ಸಿಂಪಲ್ಲಾಗಿರೋದು. ಸ್ವಲ್ಪ ಜಾಸ್ತಿ ಹೆವಿ ವರ್ಕ್ ಇರೋವಂಥದ್ದು ಡೇ ಫುಲ್ ಮಾಡಬೇಕಾಗಿರುತ್ತೆ. ಸ್ವಲ್ಪ ಸ್ಯಾರೀಸು ಫಾಲ್ಸ್ ಹಾಕಿಟ್ಟಿದ್ದೆ, ಅದೆಲ್ಲ ಫೋಲ್ಡ್ ಮಾಡಬೇಕಾಗಿದೆ. ಈಗ ನಾನೀಗ ಬ್ಲೌಸು ಸ್ಟಿಚ್ ಮಾಡ್ತಿದ್ನಲ್ಲ, ಆ ಬ್ಲೌಸ್ಗಳಿಗೆ ಮ್ಯಾಚಿಂಗ್ ಸ್ಯಾರಿಗಳೇ ಇವು. ಫಾಲೆಲ್ಲ ಹಾಕಿ ಫೋಲ್ಡ್ ಮಾಡಿ ಇಡ್ತಿದ್ದೀನಿ. ಸ್ಯಾರಿ ಫೋಲ್ಡಿಂಗು ಮತ್ತು
ಮತ್ತು ಕಟ್ಟಿಂಗು ಸ್ಟಿಚ್ಚಿಂಗು ಎಲ್ಲ ನಾನು ಒಬ್ಬಳೇ ಮಾಡೋದ್ರಿಂದನೇ ಸ್ವಲ್ಪ ಟೈಮ್ ಜಾಸ್ತಿನೇ ತಗೊಳುತ್ತೆ ಕಂಪ್ಲೀಟ್ ಆಗೋ ಅಷ್ಟರಲ್ಲಿ ಕೆಲಸ. ಇವ್ರ ಸ್ಯಾರಿಗಳು ಅಷ್ಟೇ ಸ್ಮೂತಾಗಿ ಚೆನ್ನಾಗಿರೋಂಥ ಸ್ಯಾರಿಗಳು ಸೆಲೆಕ್ಟ್ ಮಾಡ್ತಾರೆ ಇವರು. ಈಗ ನಾನು ಫೋಲ್ಡ್ ಮಾಡ್ತಿದ್ದೀನಲ್ಲ, ಈ ಸ್ಯಾರಿ ಸ್ವಲ್ಪ ರಫ್ ಇದೆ, ಆದರೆ ಗ್ರ್ಯಾಂಡ್ ಲುಕ್ ಕೊಡ್ತಿದೆ ಇದು. ವೆಯ್ಟ್ ಏನು ಅಷ್ಟೊಂದಿಲ್ಲ, ಆದರೆ ಸ್ವಲ್ಪ ರಫ್ನೆಸ್ ಜಾಸ್ತಿ ಇದೆ. ದೊಡ್ಡ ಬಾರ್ಡ್ರು, ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಬ್ಲೌಸ್ಗೆ ಮತ್ತು ಸ್ಯಾರಿಗೆ. ಇವ್ರ ಸ್ಯಾರಿಗಳಲ್ಲಿ 3 ಸ್ಯಾರಿಗಳಲ್ಲಿ 2 ಸ್ಯಾರಿಗೆ ಫುಲ್ ಆಪೋಸಿಟ್ ಬ್ಲೌಸೇ ಬಂದಿದೆ. ಕಲರ್ ಅದರಲ್ಲಿ ಇಲ್ಲವೇ ಇಲ್ಲ ಸ್ಯಾರಿನಲ್ಲಿ. ಆ ರೀತಿ ಕಲರ್ ಆಪೋಸಿಟ್ ಆಗಿರುವಂಥ ಬ್ಲೌಸ್ ಪೀಸು ಅದಕ್ಕೆ ಬಂದಿದೆ. ನೋಡಿ, ಇದು ರಫ್ ಆಗಿರೋ ಸ್ಯಾರಿ. ಫೋಲ್ಡಿಂಗು ಸರಿಯಾಗಿ ಕುತ್ಕೊಳ್ಳಲ್ಲ. ಸ್ವಲ್ಪ ಫೋಲ್ಡ್ ಮಾಡಬೇಕಾದ್ರೆ ಪ್ರೆಸ್ ಮಾಡಿ ಫೋಲ್ಡ್ ಮಾಡ್ತಿದ್ದೀನಿ. ಆದರೆ ಸ್ಯಾರಿ ತುಂಬ ಚೆನ್ನಾಗಿದೆ. ಫಂಕ್ಷನ್ಸ್ಗೆಲ್ಲ ಈ ರೀತಿ ಸ್ಯಾರಿಗಳೇ ಚೆನ್ನಾಗಿ ಕಾಣುತ್ತೆ. ಇನ್ನೂ ಒಂದು ಸ್ಯಾರಿ ಇದೆ ಇವ್ರದ್ದು. 2 ಸ್ಯಾರಿ ಇದೆ ಇನ್ನು. ಟೋಟಲ್ 3 ಸ್ಯಾರಿ. ಈಗ ನಾನು ಫೋಲ್ಡ್ ಮಾಡ್ತಿದ್ದೀನಲ್ವ, ಈ ಸ್ಯಾರಿ ತುಂಬ ಸ್ಮೂತಾಗಿದೆ, ಮುಟ್ಟೋಕ್ಕೂ ಚೆನ್ನಾಗಿದೆ. ಮತ್ತು ಇದು ತೂಕನೂ ತುಂಬ ತೂಕ ಇಲ್ಲ, ಮೀಡಿಯಮ್ ಆಗಿ ಲೈಟ್ ವೆಯ್ಟ್ ಆಗಿದೆ. ಇದು ಫೋಲ್ಡಿಂಗ್ ಮಾಡ್ತಾಯಿದ್ದೀನಲ್ವ, ಫೋಲ್ಡಿಂಗ್ ಮಾಡ್ತಾಯಿದ್ರೂ ಅಷ್ಟೇ ತುಂಬ ಈಸಿಯಾಗಿ ಫೋಲ್ಡಿಂಗ್ ಬರ್ತಿದೆ. ಲಾಸ್ಟಲ್ಲಿ ನೋಡಿ ಫ್ರಿಲ್ಸ್ ಎಷ್ಟು ನೀಟಾಗಿ ಕೂತ್ಕೊಳ್ಳುತ್ತೆ ಅಂತ. ಅದು ಫಸ್ಟು ಮಡ್ಚಿದ್ದು ಸ್ಯಾರಿ ತುಂಬ ರಫ್ ಆಗಿತ್ತು, ಸ್ವಲ್ಪ ಪ್ರೆಸ್ ಮಾಡಿ ಮಡ್ಚಿದ್ದು. ಈಗ ಇದನ್ನು ನೋಡಿ ಆರಾಮಾಗಿ ಮಡ್ಚ್ಬೋದು. ನಿಮ್ಮ ಜೊತೆ ಮಾತಾಡ್ತಾ ನಾನು ಕೆಲಸದ ವಿಷಯ ಶೇರ್ ಮಾಡ್ಕೊಳ್ತಾ ಕೆಲಸ ಮಾಡಿದ್ರೆ ನನಗೂ ಮೈಂಡ್ ಫ್ರೀ ಆಗಿರುತ್ತೆ. ಅದಕ್ಕೋಸ್ಕರನೇ ಈ ವಿಡಿಯೋ ಶೇರ್ ಮಾಡ್ತಿದ್ದೀನಿ. ನೋಡಿ, ಫೋಲ್ಡಿಂಗು ಕಂಪ್ಲೀಟ್ ಆಯಿತು. ಎಷ್ಟು ಸ್ಮೂತಾಗಿದೆ ಸ್ಯಾರಿ, ತುಂಬ ಸ್ಮೂತಾಗಿದೆ. ಇನ್ನೊಂದು ಸ್ಯಾರಿನೂ ಇವ್ರದ್ದು ತುಂಬ ಸ್ಮೂತಾಗಿದೆ. ಕಲರ್ಸು ಚೆನ್ನಾಗಿದ್ದಾವೆ 3 ಸ್ಯಾರಿಗಳು. ಈ ಸ್ಯಾರಿಗಳಿಗೆ ಬ್ಲೌಸಸ್ಸು ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಅನ್ನೋದು ತೋರಿಸ್ತೀನಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ. ಇನ್ನು ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೋಡಿ, ಇನ್ನೊಂದು ಸ್ಯಾರಿ, 3 ಸ್ಯಾರಿ ಟೋಟಲಾಗಿ ಇಷ್ಟು ಸ್ಯಾರಿಗಳು ಒಂದೇ ಕಸ್ಟಮರ್ದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್. ಜೈ ಶ್ರೀರಾಮ್.